ಬಟ್ ಎಲ್ಲಿಗೆ ಹೋಗೋದು ಟ್ವಿಸ್ಟ್. ಸೊ ಇದು ಹೆಡ್ಸ್ ಬಿದ್ರೆ ಚಾಮುಂಡಿ ಬೆಟ್ಟ ವಾರ್ಮ್ ಅಪ್ ಮಾಡ್ಕತ್ತ ನೋಡಿ ಇಲ್ಲಿ ಒಲಿಂಪಿಕ್ ಪ್ಲೇಯರ್ ಫೈನಲಿ ಕಂಪ್ಲೀಟೆಡ್. 500ನೇ ಸ್ಟೆಪ್ 500 ಸ್ಟೆಪ್ಗೆ ಏದಸ್ರು ಬಿಡ್ತಾ ಇದೀವಿ. ಕುಮಾರ್ ಅವರೇ, ಹಾ ಹೇಳಿ ಕುಮಾರ್ ಅವರೇ ಕೇಳಿಸ್ತಿದ್ಯಾ? ಹಾ ಹೇಳಿ. ಸರಿ, ಇದು 1560. ನಾನು ಈಗ ಒಂದೇ ಅಷ್ಟೇ ಅಂತಲೂ ಹೇಳಿಲ್ಲ, ನೋಡ್ದೆ ಅಷ್ಟೇ ನಾನು ಇಟ್ಕೊ ಹೊಡಿಬೇಕು ಒಂದ್ಸಲ ಹುಡುಗಂಗೆ. ನನಗೆ ಅಲ್ಲೂ ಹಸಿಟ್ ಆಯ್ತವೆ. 3 ಜನ ಅಲ್ಲ 3 ದಿನ. ಮಾಲೀಕ್ ನೀನ್ ಮಾಲಿ ನೀನೀಗ. ಗುಡ್ ಮಾರ್ನಿಂಗ್ ಸಾಗಾ ಸ್ಟೋರಿ. ಬರೋ 50% ಚಾನ್ಸ್ ಇದೆ. ಏನು ಅಂತಂದ್ರೆ ನಾವು ಒಂದ್ ತಿಂಗಳಿಂದ ಚಾಮುಂಡಿ ಬೆಟ್ಟಕ್ಕೆ 5 ವರ್ಷದಿಂದ ನಾನು ಹೋಗ್ತಾನೆ ಇದ್ದೀನಿ, ಇವ್ರು ಬರ್ತಾ ಇಲ್ಲ ಅಷ್ಟೇ. ಶಿವಕುಮಾರ್ ಹೋಗ್ತಾನೆ ಇರ್ತೀನಿ. ಶಿವಕುಮಾರ್ ಯಾವಾಗ್ಲೂ ಹೇಳ್ತಿರ್ತಾನೆ ನಾವು 5 ಜನನು ಸೇರಿ ಚಾಮುಂಡಿ ಬೆಟ್ಟ ಹತ್ಬೇಕು ಅಂತ. ಅದು ಯಾವತ್ತೂ ಆಗಿಲ್ಲ, ಇವತ್ತೂ ಅಷ್ಟೇ ಎದ್ದೇಳಿಸಿ ಅದಾಗಲ್ಲ ಬಿಡಿ. ಸೊ ನಾವು 3 ಜನ ಚಾಮುಂಡಿ ಬೆಟ್ಟದ ಕುಕ್ರಳ್ಳಿ 4 ಜನ ಹೋಗೋ ಪ್ಲಾನ್ ಇದ್ವಿ. ಗಗನ ಬೆಳಿಗ್ಗೆ ಎದ್ದಂಗೆ ತೆಗೆದ್ಲು, ಕಾಲ್ ನೋಯ್ತೈತೆ ಅಂತ ಹೇಳಿದೆ. ಬೇಡ ಗಗನ ಆಟ ತೆಗಿತಾಳೆ, ಕಾಲ್ ನೋವು ಅಂತಾಳೆ, ಕಷ್ಟಪಟ್ಟು ಯಾಕೆ ಹೋಗೋದು ಬಿಟ್ಬಿಡಿ. ಅವ್ರಿಗೆ ಸ್ವಲ್ಪ ನಮ್ದು ಗಾಡ್ರೇಜ್ ತಾಗ್ಬಿಟ್ಟು ಒಂಚೂರು ಗಾಯ ಆಗಿತ್ತು ಸ್ಕಿನ್. ಪ್ರೇ ಫಾರ್ ಗಗನ. ಒಂಚೂರು ನೋವು ಅಂತ ಹತ್ತಕ್ಕಾಗಲ್ಲ, ಬರಲ್ಲ ಅಂದ್ಲು. ಆಮೇಲೆ ನಿದ್ದೆನೂ ಆಗಿಲ್ಲ ಸರಿಯಾಗಿ ಅವಳಿಗೆ. ಅದಕ್ಕೆ ಬೇಡ ಮಲ್ಕೊಂಬಿಟ್ಟು ನಾವು 3 ಜನ ಹೋಗಿ ಡಿಸೈಡ್ ಮಾಡಿದ್ವಿ. ಬಟ್ ಎಲ್ಲಿಗೆ ಹೋಗೋದು ಟ್ವಿಸ್ಟ್. ಸೊ ಇದು ಹೆಡ್ಸ್ ಬಿದ್ರೆ ಚಾಮುಂಡಿ ಬೆಟ್ಟ. ಅದಕ್ಕೆ ನಾನು ಹೇಳಿದೆ ಶಿವಕುಮಾರ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ, ಇವನು ಕುಕ್ರಳ್ಳಿ, ನಾವಿಬ್ರು ಕುಕ್ರಳ್ಳಿಗೆರೆಗೆ ಹೋಗೋಣ ಅಂತ. ಅದಕ್ಕೆ ಬೇಡ ಮಗ, ರಿಸ್ಕ್ ತಗೊಳ್ಳೋದೇ ಬೇಡ, ಟಾಸ್ ಹಾಕೋಣ. ಇವತ್ತು ಇಂಡಿಯಾ ಮ್ಯಾಚ್ ಬೇರೆ, ಅವರು ಟಾಸ್ ಹಾಕ್ತಾರೆ, ನಾವು ಟಾಸ್ ಹಾಕೋಣ ಅಂದ್ಬಿಟ್ಟು ಇಂಡಿಯಾ ಮ್ಯಾಚ್ ಹೋಗಿ ಪೂಜೆ ಮಾಡ್ಕೊಂಡು ಬರುವ. ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿರೋದು, ಪೂಜೆ ಬೇರೆ. ಹೆಡ್ಸ್ ಬಿದ್ರೇನಪ್ಪ ಅದೇ ಹೇಳ್ದಲ್ಲ ನೀನೇ. ಹೆಡ್ಸ್ ಬಿದ್ರೆ ಚಾಮುಂಡಿ ಬೆಟ್ಟ ಕೆಳಗೆ ಬಿಡ್ತೀನಿ. ಆಯ್ತು ಬಿಡಪ್ಪ. ಅಯ್ಯೋ ಹೆಡ್ ಬಿದ್ಬಿಡ್ತಾನೆ ಗುರು. ಕಾಯ್ನು ಆಕ್ಚುಲಿ 2 ಕಡೆಗೆ ಹೆಡ್ ಬಿದ್ಬಿಡ್ತು. ಟೇಲ್ಸ್ ಇದೆ ಚಾಮುಂಡಿ ಬೆಟ್ಟ. ನನಗೂ ಗಗನ ಬೆಟ್ಟ ಹತ್ತಕ್ಕೆ ನನಗೆ ಅಷ್ಟು ಮೂಡಿಲ್ಲ. ಪಾಪ ಗಗನ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಅಂತಂದ್ಲು, ನಾವು ಕುಕ್ರಳ್ಳಿಗೆರೆ ಹೋಗ್ತೀವಿ. ಇದಕ್ಕೆ ಸ್ಟಿಲ್ ರಿಮೆಂಬರ್, ನೀನು ಫಸ್ಟ್ ಕಾರಣ ಹೇಳಿದ್ದೀನಿ, ನೆಕ್ಸ್ಟ್ ಗಗನ ಬರ್ತಾಳೆ ಅವಳ ಜೊತೆ ಹೋಗ್ತಿದ್ದೀನಿ ಅಂತ. ಫೈನಲಿ ಇಟ್ಸ್ ಹ್ಯಾಪನಿಂಗ್. ಅದು ಆಗಲ್ಲ ಗಗನ ಅಲ್ಲ, ಅದಾಗಲ್ಲ. ನಾವೀಗ ಇನ್ನೇನು ಕುಕ್ರಳ್ಳಿ ಕೆರೆ ಹತ್ರ ಹೋಗ್ತಾ ಇದೀವಿ. ಆದ್ರೆ ಕುಕ್ರಳ್ಳಿ ಕೆರೆಗೆ ಹೋಗೋಣ ಅನ್ನೋದೇ ಬೇಜಾರು. ಟೈಲ್ಸ್ ಮೋಸ ಮಾಡಿದೆ. ಎಷ್ಟು ಸಖತ್ತಾಗಿದೆ. ಮೈಸೂರಿಗೆ ಬನ್ರಿ, ಇರ್ರಿ. ರಾಜರು ಕಟ್ಸಿದ್ ಕಣ್ರಿ ನಮ್ ರಾಜರು. ನಿಜವಾಗ್ಲೂ ಮೈಸೂರಲ್ಲಿ ಇರಕ್ಕೆ, ಇಲ್ಲೇ ಬದುಕಿ ಬಾಳಕ್ಕೆ ಪುಣ್ಯ ಮಾಡಿರ್ಬೇಕು ಎಲ್ಲರೂ ಅಲ್ಲ, ಯಾರು ಪುಣ್ಯ ಮಾಡಿರ್ತೀರ ಅವರು. ರಿಟೈರ್ಮೆಂಟ್ ಲೈಫ್ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಅದಕ್ಕೆ ನೀವು ಈ ಟೈಮಲ್ಲಿ ಇವಾಗ ದುಡಿಬೇಕು ಚೆನ್ನಾಗಿ. ಫುಲ್ ತಿಕಾರ್ಕೊಂಡು ದುಡಿಬೇಕು. ನೋಡಿ ಹೆಂಗೆ ಎಂಜಾಯ್ ಮಾಡ್ತವ್ರೆ. ಚೆನ್ನಾಗಿ ದುಡ್ದಿದ್ರೆ, ಒಳ್ಳೆ ದುಡ್ಡಿಟ್ಟಿದ್ರೆ ಮಾತ್ರ ಇಲ್ಲೆಲ್ಲ ಬಂದು ಆಡೋಕ್ಕದು. ರಿಚ್ ಲೈಫ್. ನಾವು ಮಿಡಲ್ ಕ್ಲಾಸ್ ಲೈಫ್ನ ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ. ಇವನು ಎಲ್ಲ ಏನೋ ದಾರಿ ಗೊತ್ತಿಲ್ಲ ಇವನಿಗೆ. ಶಿವಕುಮಾರ್ ಮಿಸ್ ಆಗೋನ್ ಗೈಸ್, ಕಾಣೆ ಆಗಿದ್ದಾನೆ ಗೈಸ್. ತಪ್ಪೋಗಿದೆ, ಶಿವಕುಮಾರ್ ಸಿಕ್ಕಿದ್ದಾನೆ ನಮಗೆ, ಕಾಣೆ ಆಗಿದ್ದವನು. ಮತ್ತೆ ವಶಕ್ಕೆ ಅಲ್ಲ, ಮತ್ತೆ ಶಿವಕುಮಾರ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಅಣ್ಣ ಆಯ್ತಣ್ಣ, ನಾವು ವಾದನೆ ಮಾಡಲ್ಲ ಗೈಸ್. ನನಗೂ ಶಿವಕುಮಾರ್ಗೂ ಭಾರಿ ವಾದ ವಿವಾದ ಆಗಿ ಕೊನೆಗೂ ಶಿವಕುಮಾರ್ ಆಸೆ ಈಡೇರ್ಸೋಣ ಅಂತ ಅಂದ್ಬಿಟ್ಟು ಬೆಟ್ಟದ ಮೆಟ್ಲುಗಳನ್ನ ಹತ್ತಕ್ಕೆ ಹೋಗ್ತಿದ್ದೀವಿ. ಆಫ್ಟರ್ ಫೈನಲಿ ಸೋ ಮಚ್ ಆಫ್ ಸ್ಟ್ರಗ್ಲಿಂಗ್. ಗಗನ ಮಿಸ್ ಮಾಡ್ಕೊತಾ ಇದ್ದೀರಾ ನೀವು. ಅವಳು ಒಳ್ಳೆ ನಿದ್ದೆ ಹೊಡಿತಾವಳೆ, ಕಾಲು ನೋವಂತೆ. ನಾವು 3 ಜನ ಅತ್ತಗೆ ಶಿವಕುಮಾರ್ ಆಸೆ ಈಡೇರಿಸ್ಕೊಂಡು ಅಂತ ಹೋಗ್ತಾ ಇದ್ದೀವಿ. ಅಂದರೂ ಅವ್ನು ಆಸೆ ಈಡೇರಿಲ್ಲ, 5 ಜನ ಒಟ್ಟಿಗೆ ಹೋಗ್ಬೇಕು ಅಂತ. ಭಾನುವಾರದ ಕ್ರೌಡ್ ನೋಡಿ ನೆಕ್ಸ್ಟ್ ಲೆವೆಲ್. ವಾರ್ಮ್ ಅಪ್ ಮಾಡ್ಕತ್ತ ನೋಡಿ ಇಲ್ಲಿ ಒಲಿಂಪಿಕ್ ಪ್ಲೇಯರ್. ವಾರ್ಮ್ ಅಪ್ ಮಾಡ್ತಿದ್ದ ತೋರ್ಸು. ಇವ್ರ ತರ ಮಾಡೋ, ಬಾಬರ್ ತರ. ಕರ್ಮಗಣಯ್ಯ. ಶುರು ಮಾಡಿದ್ದೇವೆ ಹತ್ತೋದನ್ನು. ನಡೆ ಸುಮ್ಮನೆ ಲವ್ ಶಿವಕುಮಾರ್. ಜನ ಎಲ್ಲ ಇಳ್ಕೊಬತ್ತವ್ರೆ, ನಾವು ಇವಾಗ ಹತ್ಕೊಯ್ತಿದೀವಲ್ಲ.
ಶಿವಕುಮಾರಿಂದ ಕಣ ಲೇಟ್ ಆಗಿಲ್ಲ ಬರೋದೆಲ್ಲ 3 ಗಂಟೆ ಅಣ್ಣ ಇದೆ ಕಣ ಆಯ್ತಾ 500 ಬಂತಾ ಮತ್ತೆ ಹೆಂಗೆ ಕಂಪ್ಲೀಟಿಂಗ್ ಅಂದ್ಬಿಟ್ಟೆ ಕಂಪ್ಲೀಟಿಂಗ್ ನಾಟ್ ಕಂಪ್ಲೀಟೆಡ್ ಇನ್ನೂ ಇದೆ 1000 ಆಗುತ್ತೆ ಕಂಪ್ಲೀಟಿಂಗ್ ಫೈನಲಿ ಕಂಪ್ಲೀಟಿಂಗ್ 1000 ಸ್ಟೆಪ್ಸ್ ಬಾಯ್ ಗೈಸ್ ಮನೆಗೆ ಹೋಗ್ತೀನಿ ಫೈನಲಿ ಕಂಪ್ಲೀಟೆಡ್ 500ನೇ ಸ್ಟೆಪ್ 500 ಸ್ಟೆಪ್ಗೆ ಏನು ಹೆಸರು ಬಿಡ್ತಾ ಇದೀವಿ ನೋಡಿ ಗಟ್ಟಿ ಆಡ್ಕೊಂಡ್ರಿ ಗಟ್ಟಿ ಆಡ್ಕೊಂಡ್ರಿ ರೋಡ್ ಕಾಣಿಸ್ತಾ ಇದೆಯಾ ಏನು ರೋಡ್ ಕಾಣಿಸ್ತಾ ಇದೆಯಾ ಎಲ್ಲಿ ಮ್ಯಾಪ್ನ ಕೇಳೋಣ ರೋಡ್ ಅಂತ ಹೇಳಿ ಒಟ್ಟಿಗೆ ಹೇಳಿ ಮ್ಯಾಪ್ ಅಂತ ಹೇಳಿ ಅಲ್ಲ ರೋಡ್ಗೆ ಕಣ ನಮ್ಮ ಶಿವಕುಮಾರ್ ಫುಲ್ ಕಾಲ್ಸ್ ಗೈಸ್ ಬಿಸಿ ಬಿಸ್ನೆಸ್ ಮ್ಯಾನ್ ಈಗ ನಾವು ಇದು ಮುಖ್ಯ ಘಟ್ಟ ಚಾಮುಂಡಿ ಬೆಟ್ಟಕ್ಕೆ ಒಂದು 600 ಮೆಟ್ಲಿಗೆ ಸಿಗುತ್ತೆ ನಂದಿ ಬೆಟ್ಟಕ್ಕೆ ಹೋಗೋ ರೋಡು ಹಾಂ 1 ಲೀಟ್ರು ಬೆವರು ಸುರಿತಾ ಇದೆ ತಾಪಮಾನ ಜಾಸ್ತಿ ಇದೆ ಅದಕ್ಕೆ ಅಂದರೆ ಶೆಕೆ ಇದೆ ಅದಕ್ಕೆ ಶಿವಕುಮಾರ್ ಚಲೋ ಕೊನೆಗೂ ಬಂದು ನಮ್ಮ ನಂದಿಯನ್ನು ತಲುಪಿದ್ದೇವೆ ಗೈಸ್ ಬೆಟ್ಟದಲ್ಲಿ ಚಾಮುಂಡಿಯಲ್ಲಿ ಅಲ್ಲ ಮೈಸೂರಲ್ಲಿ ಇರೋದಲ್ಲ ನಮ್ಮದೇ ಕ್ರೌಡ್ ನೋಡಿ ಇಷ್ಟು ಉಂಟು ಅಯ್ಯಪ್ಪ ಇಷ್ಟು ಬರೋದ್ರಿಂದ ಸ್ವಲ್ಪ ಸುಸ್ತಾಯಿತು ಲಾಸ್ಟ್ ಸ್ವಲ್ಪ ಅಷ್ಟೇ 300 ಸ್ಟೆಪ್ ಕೇವಲ ಅಷ್ಟೇ ಆಲ್ಮೋಸ್ಟ್ ಈಸಿ ಮಗ ಶಿವಕುಮಾರ್ ಸುಮ್ಮನೆ ಅದಕ್ಕೆ ಹೈಪ್ ಕೊಡ್ತಾನೆ ಕಷ್ಟ ಕಷ್ಟ ಅಂತ ನಾನು ಹೇಳದ್ನ ಹಿಂಗ್ ನಡ್ಕೋದ್ರೆ ಎಲ್ಲರಿಗೂ ಓಡ್ಬೇಕು ಓಡು ಶಿವಕುಮಾರ್ ಓಡು ಶಿವಕುಮಾರ್ ಶಿವನಿಂದ ನಂದಿ ಹತ್ರ ಪ್ರಾರ್ಥನೆ ಶಿವನು ನಂದಿ ಹತ್ರ ಪ್ರಾರ್ಥನೆ ಓ ಮೈ ಗಾಡ್ ಶಿವನಂದಿ ಇದೇನಕ್ಕೆ ಬಸವಣ್ಣ ಇರೋದಿಲ್ಲ ಗೊತ್ತಿದ್ರೆ ದಯವಿಟ್ಟು ಮಾಹಿತಿ ತಿಳಿಸಿ ಅಲ್ಲಿ ಮಹಾಬಲೇಶ್ವರ ಐತೆ ಮೇ ಬಿ ಅದಕ್ಕಂತ ನನಗೆ ಅನಿಸ್ತು ಮಹಾಬಲೇಶ್ವರ ಮೇಲೆ ಇದೆಯಲ್ಲ ಈಶ್ವರ ಅದಕ್ಕೆ ಇಲ್ಲಿ ನಂದಿ ಹಾಕಿರೋದು ಅಂತನಾ ಶಿವನಿಗೆ ಮೊದಲನೇ ನಂದಿ ಹಂಗಿರ್ಬೋದಾ ಗೊತ್ತಿಲ್ಲ ಗೈಸ್ ಇಲ್ಲಿ ದೊಡ್ಡ ನಂದಿ ಇಲ್ಲಿ ಮಾಹಿತಿ ಇದೆ ಓದಿ ಕ್ಯಾಮ್ರಾಮನ್ ನಮ್ಮ ಜೊತೆ ಇದ್ದಾರೆ ಶಿವಕುಮಾರ್ ಅವರು ವರದಿ ಕೊಡಿ ಹೇಳಿ ನಂದಿಯ ಬಗ್ಗೆ ಹೇಳ್ತೀವಿ ಪೂರ್ತಿ ಓದ್ಲಿಲ್ವಾ ಅದು 2ನೇ ಕ್ಲಾಸ್ ಲವ್ 2 ಅವರಿಂದ ಓದ್ತಾ ಇದೆಯಲ್ಲ ಹೇಳೋ ಕೂಡ್ಸ್ಕೊಂಡು ಓದಷ್ಟಕ್ಕೆ ಆಯ್ತದೆ ಕಾಕೊಳ್ಳಿ ಕಿಟ್ಟುಕ ನೋಡಿದಿರಾ ಹಂಗೆ ಓದ್ತಾ ಇದ್ದೀವಿ ಇಷ್ಟೊತ್ತಾಯ್ತು ಶಿವಕುಮಾರ್ ಅವರೇ ಹಾಂ ಹೇಳಿ ಶಿವಕುಮಾರ್ ಅವರೇ ಕೇಳಿಸ್ತಿದ್ಯಾ ಹೇಳಿ ಸರಿ ಹಾಂ ಇದು 1569ರಲ್ಲಿ ಕಟ್ಟಿರೋದು ಕಟ್ಟಿಲಿ ಬಿಡಿ ಮಗ ಆಯ್ತಾ 800 ಮೆಟ್ಲುಗಳು ಮಾಡಿದ್ರಂತೆ ಅವಾಗಲೇ ಆಮೇಲೆ ಇದು ಏಕಶಿಲಾ ನಂದಿಗಳಲ್ಲಿ ಒಂದು ಓಕೆ ಒಂದೇ ಕಲ್ಲಲ್ಲಿ ಕೆತ್ತಿರೋದು 11 ಅಡಿ ಎತ್ತರ ಇದೆ ಅಂತ ಕೈಸಿ 11 ಅಡಿ ಎತ್ತರ 24 ಅಡಿ ಉದ್ದ 10 ಅಡಿ ಅಗಲ ಓ ಸೂಪರ್ ಇಷ್ಟಿದೆ ಯಾಕೆ ಇದು ಶಿವನ ವಾಹನ ನಂದಿ ಅಂತಾನೆ ಕಟ್ಟಿರೋದು ಇಲ್ಲಿ ಅದೇ ಅದಕ್ಕೆ ರೀಸನ್ ಹೇಳಿದ ರೀಸನ್ ಏನು ಹೇಳಿಲ್ಲ ಶಿವನ ವಾಹನ ನಂದಿ ಅಂತ ಇಲ್ಲಿ ಕಟ್ಟಿದ್ದಾರೆ ಒಂದು 600 ಮೆಟ್ಲು ಅಲ್ಲಿ ಇದೆಯಲ್ಲ ಮಹಿಷಾಸುರ ಅಂತ ಏನಕ್ಕೆ ಅದು ಈ ಸ್ಥಳ ಚಾಮುಂಡಿ ಬೆಟ್ಟ ಮಹಿಷಾಸುರನ ಕೊಂದಿದ್ದ ಜಾಗ ಅಂತ ಚಾಮುಂಡಿ ಬೆಟ್ಟ ಓಕೆ ಕೊನೆಗೂ ರೀಚ್ ಆಗಿಲ್ಲ ಗೈಸ್ ಇನ್ನೂ ಅಷ್ಟು ದೂರ ಐತೆ ವಾ ಬಂದಿರೋದೇ ಮುಗ್ಸಕ್ಕೆ ಏನೇನು ವಾಪಸ್ ಹೋಗಿ ಬಂದಿದ್ವಾ ಕೊನೆಗೂ ನಮ್ಮ ಗೋಪುರ ಕಾಣಿಸ್ತಾ ಇದೆ ನೋಡಿ ಅದು ಪಾರ್ಕಿಂಗ್ ಮಹಿಷಾಸುರ ಯಾವುದು ಚಕ್ಲಿ ಸೊಪ್ಪು ಚಕ್ಲಿ ಸೊಪ್ಪನ್ನು ಕುಡಿಬಿಡೋಣ ಈ ಸಾಧನಗಳ ಕ್ಷಣದಲ್ಲಿ ನಿಮ್ಗೆ ಏನಿಸ್ತಿದೆ ಶೌರ್ಯ ಅವರೇ ನಮ್ಮ ಜೊತೆಲಿ ಮುಖ್ಯ ಅತಿಥಿ ವ್ಯಕ್ತಿ ಫುಲ್ ಬಿಸಿ ಗೈಸ್ ಕಾಂಟ್ರಾಕ್ಟರ್ ಶಿವಕುಮಾರ್ ಸ್ವಲ್ಪ ಬಿಸಿ ಇದ್ದಾರೆ ನಿಮ್ಮ ಮನೆ ಕಟ್ಸ್ಕೊಡ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಶಿವಕುಮಾರ್ ನಿಮ್ಮ ಮನೆಯಲ್ಲಿ RCC ಸೋರುತ್ತಿದ್ದಾರೆ ಏನಾಗಲಿ ಇಂಟೀರಿಯರ್ ವರ್ಕ್ಸ್ ಆಗಲಿ ಏನದು ಡೆಮಾಲಿಷನ್ ವರ್ಕ್ಸ್ ಆಗಲಿ ಇಲ್ಲ ಕನ್ಸ್ಟ್ರಕ್ಷನ್ ಆಗಲಿ ಡೆಮಾಲಿಷನ್ ಆಗಲಿ ರಿನೋವೇಷನ್ ಆಗಲಿ ಎಲ್ಲ ಮಾಡ್ಕೊಡ್ತಿದ್ದಾರೆ ಒನ್ ಆ್ಯಂಡ್ ಓನ್ಲಿ ಕಾಂಟ್ಯಾಕ್ಟ್ ಎಸ್ ಅದೇ ಚೆಕ್ ಮಾಡಬೇಕು ಒಳಗೆ ಓಪನ್ ಮಾಡಿ ಶಿವಕುಮಾರ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ ನೋಡಿ ಇವತ್ತು ರಿವೀಲ್ ಮಾಡಿದ್ದೀವಿ ಕೊನೆಗೆ ಬೇಕಾ ಪ್ಲಂಬರ್ ಬೇಕಾ ಕಾರ್ಯಕರ್ತರು ಬೇಕಾ ಕಾರ್ಪೆಂಟರ್ ಬೇಕಾ ಯಾರು ಬೇಕು ಶಿವಕುಮಾರೇ ಬೇಕಾ ಹೇಳಿ ಫೈನಲಿ ಕಷ್ಟಪಟ್ಟು ಹತ್ತದ ಮೇಲೆ ನಮಗೆ ತಿನ್ನಕ್ಕೆ ಸಿಕ್ಕಿದೆ ಶಿವಕುಮಾರ್ ನಮಗೆ ತಿನ್ನಕ್ಕೆ ವಾಟರ್ ಮೆಲನ್ ಮತ್ತು ಪೈನಾಪಲ್ ಕೊಡ್ತಿದ್ದಾರೆ ಗೈಸ್ ಸ್ಪಾನ್ಸರರ್
ಸ್ಪ್ಲಿಟ್ ಬರುತ್ತೆ ಏ ನಮ್ಮ ಆಡಿಯನ್ಸ್ಗೂ ಸೇರ್ಸಾಕ್ಬಿಟ್ಯಾ ಆಮೇಲೆ ಫ್ರೀ ಆಗ್ತೀನಿ ನೋಡ್ಬೋದು ಅಷ್ಟೇ ಅವರು. ಒಂದು ಘಟನೆ ನಡೆದಿದೆ, ನಾವು ಮೆಟ್ಲು ಹಚ್ಬೇಕಾರೆ ನಾನು ಮುಖ್ಯ ಅದು ಯಾವುದೋ ಒಬ್ರು ಅಮ್ಮ ಬೆಟ್ಟ ಹತ್ತುತ್ತಾರೆ ಅವರು, ನಾನು ಸಚಿನ್ ಆಂಟಿ ಮೇರಿರೋರು. ಆಂಟಿ ಇವತ್ತು ಶಿವಕುಮಾರ್ ತಾಳೋನಿಂದ ಅಲ್ಲೊಬ್ರು ಬರ್ತಾ ಇದ್ರು, ಅಂದ್ರೆ ಅವ್ರ ಜೊತೆಗೆ ಬಂದಿರೋರು. ಹುಡುಗ ಊರು ಹಂಗಲ್ಲ, ನಾನು ಡೌಟ್ ಪಟ್ಟೆ, ಡೌಟ್ ಆಯ್ತು ಅವ್ರು ನಾನು ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ. ನಾನು ಹಿಂಗ್ ಒಂದೇ ಅಷ್ಟೇ ಅಂತಲೂ ಹೇಳಿಲ್ಲ, ಹಿಂಗ್ ನೋಡ್ದೆ ಅಷ್ಟೇ ನಾನು. ಇಲ್ಲ ಗುರು, ಖುಷಿ ಅಲ್ಲ ಗುರು. ಆಕ್ಚುಲಿ ನನ್ನ ಅಷ್ಟು ರೆಕಗ್ನೈಸ್ ಮಾಡಲ್ಲ, ನಾನು ಜಾಸ್ತಿ ಆಫ್ ದ ಕ್ಯಾಮ್ರಾ ಇರ್ತೀನಿ. ನನ್ನ ಮುಖ ಅಷ್ಟು ಜನ ರೆಕಗ್ನೈಸ್ ಮಾಡಲ್ಲ ಅಷ್ಟು ಈಸಿಯಾಗಿ. ಅಂತೂ ಯಾರು ಇವರು ಅಂತ ಅನ್ಕೊಂಡೆ, ಅವಾಗ ಗೊತ್ತಾಯ್ತು ನನ್ಗಲ್ಲ ಅಂತ. ಆಯ್ತು ಬಿಡು ಗುರು, ಒಪ್ಕೋತಾ ಇದೀನಿ. ನಿಂತರ ವಾದ ಮಾಡಲ್ಲ ಗುರು. ನಾವೀಗ ನಮ್ಮ ಬೆಟ್ಟದ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೇವೆ. ಹಾ ಬಿಡಿ ಶಿವಕುಮಾರ್, ಒಂದು ಹಾಡು. ಬುಟ್ಟ ಅಂದ್ರೆ ಪದಾಗಿದ ಬುಡ ತಾನೇ. ಪದಾಗಿದ ಬರೋಕಿಲ್ಲ. ನೋವಿರಲಿ ನಲಿವಿರಲಿ ಬಾಳೊಂದು ಪದದ ಸಂತೆ. ಸುಮ್ಮನೆ ಇರ್ಲ, ಆಯ್ತು ಸೀರಿಯಸ್. ಇಷ್ಟೊಂದು ಎಂದರೆ ಶಿವ ಝೂಮ್ ಮಾಡೊಂಚೂರು. ಕಟ್ಟಿಂಗ್ ಮಾತ್ರ ಸೂಪರ್. ನಹಿ ಅರ್ ಬಾರ್ ನಹಿ ಬೋಲ್ತೀನಿ. ಇಟ್ಕೊ ಹೊಡಿಬೇಕು ಅನ್ಸಲ್ವ ಹುಡುಗಂಗೆ? ನನಗೆ ಅಲ್ಲೂ ಹಸಿಟ್ ಆಯ್ತವೆ. ಬೇರೆಯವ್ರ ಯೂಸ್ ಮಾಡ್ತಾರಲ್ಲ ಅವಾಗ್ಲೂ ಅವನೇ ನೆನಪಾಯ್ತಾನೆ. ಅಪ್ಪ ಹೊಸಿ ಹೊಡಿಬೇಕು ಅನ್ಸಲ್ಲ ಅವನಿಗೆ. ಯಪ್ಪ ಚೈಲ್ಡ್ ಅಬ್ಯೂಸರ್ ಶಿವಕುಮಾರ್. ನಮ್ಗೆ ಹಂಗೆ ಹೊಡಿತಿರ್ತೀರ ಗುರು, ಹಂಗೇನ ಹಿಡ್ಕಚ್ಚಿ. ನಿಮ್ಮನೆ ಯಾವ ಕಡೆಗೆ ಅಂತ ನಮ್ದು ಶೀರ್ನುಂಡಿ ಕಾಣದ ದೂರ ಮಗ, ಕಾಡು. ಇಲ್ಲಿ ಮನೆ ಕಣೋ ಶೀರ್ನುಂಡಿಗೆ ಹೋದ. ಫೋರ್ ಸ್ಟೇಜ್ ಎಲ್ಲಿದೆ ಅಂತ ಯಾರಿಗೆ ಗೊತ್ತು ಗೈಸ್. ಇಲ್ಲಿ ಫೋರ್ ಸ್ಟೇಜ್ ಬೆಟ್ಟ ಕಾಣುತ್ತೆ, ಆದರೆ ಈ ಬೆಟ್ಟದಿಂದ ಫೋರ್ ಸ್ಟೇಜ್ ಕಾಣುತ್ತಾ? ಕಾಣಿಸುತ್ತೆ, ಅದು ಎಲ್ಲಿ ಅಂತ ಕಾಣಿಸ್ತೆ. ನಾನು ಇದನ್ನ ಇವತ್ತೇ ನೋಡಿದ್ದು ಶಿವಕುಮಾರ್. ನೀನು ನೋಡಿದ್ದ ಮುಂಚೆ? ಇಲ್ಲ, ಈ ಥರ ಹಾಕಿ ತೀರಿಸಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಎಲ್ಲ ಕುಂಕುಮ ಹಚ್ಕೋದು ನೋಡಿದ್ರೆ ಗೈಸ್. ಇದು ಫುಲ್ಲು 1000 ಮೆಟ್ಲಿಗೂ ಹಚ್ತೀರ ಹಿಂಗೆ? ಕಷ್ಟ ಆಗಲ್ವಾ ಆಂಟಿ? ಇವರು ಪ್ರತಿ ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಹೋಗ್ತಾರೆ ಗೈಸ್. ಯಪ್ಪ ನಾವು ಹಚ್ಕೊಂಡು ಹೋಗೋದ್ಕೊಬ್ರೆ ಸುಸ್ತಾಯ್ತೈತೆ. ಕರ್ಪೂರ ಹಚ್ಕೊ ಹೋಗಂಟಲ್ಲ ಹೆವಿ ಟೈಮ್ ತಗೊಳುತ್ತೆ. ಕಡ್ಡಿ ಇದರಲ್ಲಿ ಆರೋಗ್ಯ ಇರೋದ್ರಲ್ಲಿ ಹಚ್ಕೋಬೋದಾಯ್ತು. ನೋಡಿ ಆ ಥರ ಅರ್ಕೆ ಹಚ್ಕೊಬಿಟ್ಟು ಆಮೇಲೆ ನೋಡಲಿ ಗೈಸ್. ಯಾವ್ದೋ ಮೆಂಟು ಸೇರ್ಸ್ಕೊಬಿಟ್ಟಿದ್ದೀವಿ ನಮ್ಮ ಗ್ರೂಪ್ಗೆ. ಗೈಸ್ ಸಕ್ಸಸ್ಫುಲಿ ಶಿವಕುಮಾರ್ ಆಸೆನ ಈಡೇರಿಸಿದೀವಿ, ಅರ್ಧ ಈಡೇರಿಸಿದೀವಿ. ಉದಯ್ ಮತ್ತೆ ಗಗನ ಬಂದು ಇದು ಆಸನ ಪೂರೈಸಿದ್ದಕ್ಕಾಗಿ ಅಭಿನಂದನೆಗಳು. ಕೊಡು ಒಂದು ಬಕೆಟ್ ಹಣ್ಣು, ಒಂದು ಹಾರ ಹಾಕೋ. ಆಸೆಗಳಂತೆ ನಿಮ್ಮ ಆರೋಗ್ಯಕ್ಕೋಸ್ಕರ ಹೇಳಿದ್ದಾನೆ. ಹೌದಾ? ಏನು ತಂದೆ ತಾಯಿ ಶಿವಕುಮಾರ್. ಗೈಸ್ ಇಲ್ಲಿಗೆ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಈಗ ಬೇರೆ ಕಡೆ ಹೋಗ್ತೀವಿ. ಮುಂದಿನ ನಿಲ್ದಾಣದಲ್ಲಿ ಸಿಗ್ತೇವೆ ನಾವು. ಶಿವಕುಮಾರ್ ನಮ್ಮನ್ನ ಕರ್ಕೊಂಬಂದು ಈ ಥರ ನಮ್ಮ ಕೈ ಒಣಗಿಸ್ತಾ ನಿಂತಿದ್ದೀರಾ ನೀನು? ಹಾಂ, ಸೆಟ್ ಮಸಾಲೆ ಬೇಡ ಅಂದ್ರು ತಗೊಂಡ. ಯಾರು ಹೇಳಿದ್ರು ಸೆಟ್ ಮಸಾಲೆ ಚೂಸ್ ಮಾಡಿದ್ವಿ. ಇವ್ರ ಮಗ ಒಡಿ ಮಗ ಇವ್ನಿಗೆ ಹೇಳ್ತೀನಿ. ಚೆನ್ನಾಗಿರುತ್ತೆ, ತಿನ್ನಮೇಲೆ ಬೆಸ್ಟ್ ಚಾಯ್ಸ್. ಇಷ್ಟು ಕಾಯ್ಬೇಕಲ್ಲ ಅವರೇ, ನೀವು ಹೇಳಿದ್ರಿಂದಾನೆ ಒಂದು ಸೆಟ್ ಮಸಾಲೆ ತಿಂದ್ವಿ. ಇದನ್ನ ಕೊಡಿಸ್ತಿದ್ದೆ ಬೇರೆ ಕಡೆ ಕೂತ್ಕೊಂಡು ಆರಾಮಾಗಿ ನೆಲ್ಲ ತಿನ್ಬೋದು. ಈ ಥರ ಬಾತಿಲ್ಲ ಬಿಡು. ನೋ ಭಾಗೆ ಒಕ್ಕಲ ಸೀಳಲ್ಲ ಅಲ್ಲಿ. ಗೊತ್ತೋಣ ನಿಮ್ಮ ಅವತಾರಗಳು ನಾವು ನೋಡಿದ್ದೀವಿ. ಗೈಸ್ ಇಲ್ಲೊಂದು ಕುಕ್ಕರಳ್ಳಿ ಕೆರೆ ಫೇಮಸ್ ಸ್ಪಾಟ್ ಒಂದು ಕರ್ಕೊಂಡ್ಬಂದ. ಕುಕ್ಕರಳ್ಳಿ ಕೆರೆ ಇಲ್ಲಿ ಜನ ಜಾತ್ರೆ ಆಗ್ಬಿಟ್ಟವ್ರೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಮೈಸೂರಿಗೆ ಬಂದು ನೆಲ ಕರ್ಕೊಡ್ಬೇಕು ಅಲ್ಲಿ ಇಲ್ಲಿಗೆ. ಯಾವ್ರೇ ನಾವು ದೋಸೆ ಆರ್ಡರ್ ಮಾಡಿ 3/4 ಗಂಟೆ ಆಯ್ತು ಗೈಸ್. ಅವ್ನು ಮಾತ್ಕೊತಾನೆ ಹೋಗೋರು ನೆನೆಸ್ತಾರು. ಪ್ರೆಷರ್ ಹಾಕ್ಬೇಕು, ಇಲ್ಲಾಂದ್ರೆ ಹೋಗಿ ದುಡಿಸ್ಕೊಬ ಅಂಕಲ್ ಹತ್ರ. ಬೇಡ ಅಂದ್ಬಿಟ್ಟು ಟೋಕನ್ ಕೊಟ್ಬಿಟ್ಟು ದುಡಿಸ್ಕೊಬ. ಕೊಡ್ತಾರೆ ಕಣ, ಇಸ್ಕೋದ ಒಬ್ಬ ಹಂಗೆ ಬೈದ್ಬಿಟ್ಟು ತಗೊಳ್ಳಿ ನಿಮ್ಮ ಟೋಕನ್ ದುಡ್ಡು ಕೊಡಿ ಅಂದ್ಬಿಟ್ಟು. ಅಷ್ಟು ಜನ ಅವರೇ ಸಿಟ್ಟು ಬಂದು ಅವ್ನಿಗೆ ಪಾಪ ಟೋಕನ್ ಎಸ್ಬಿಟ್ಟು ದುಡ್ಡು ಇಸ್ಕೋದ. ಸಾವಿರ ಚಪ್ಪಾಳೆ. 3 ಜನ ಕಾದ್ವಿ. 3 ಜನ ಅಲ್ಲ, 3 ದಿನ. 3 ದಿನ ಕಾಯಿಸ್ತಾ ಇದ್ರಲ್ಲ, ಬನ್ನಿ. ನಾ ಮರ್ತೇ ಬಿಟ್ಟಿದೆ ಕಣ, ಫೋನ್ ನೋಡ್ತಾ ಸೆಟ್ ಮಾಡಿದ್ರೆ ಆರ್ಡರ್ ಮಾಡಿದ್ವಿ ಅಂತ. ಟಾಟಾ ಸಿಆರ್ ಅಂತ ಯಾವ ತಾನು ಮರೆಯಲ್ಲ ಮಗ ನೀನು. ಕ್ರಿಸ್ಪಿ ದೋಸೆ
ಎಷ್ಟು ಬರೀ ದೋಸೆ ತಿನ್ಬೇಕು. ವರ್ತ್ ವೇಟ್. ಮಂದ ಇರಬಾರ್ದಿತ್ತು ಆದರೆ ಗುಡ್. ಏನ ನಿಂದಿಲ್ಲ ರಗಳೆ. ಅಯ್ಯೋ ರಗಳೆ ಯಾಕೆ ಕೇಳ್ತೀಯ? ನಮ್ಮ ಮನೆಗೆ ಒಬ್ರು ಅತಿಥಿ ಬಂದವ್ರೆ. ಅವರು ನಾವು ಊಟನ ನಾವು ಈ ಸೈಡ್ಸ್ ಇಲ್ಲ ಅಂದ್ರೆ ತಿನ್ನಲ್ಲ ಅಂದ್ರು. ಹಾಂ, ಅದಕ್ಕೆ ಮಾಡ್ಕೊಡ್ತಾ ಇದ್ದೀರಾ? ಒಳ್ಳೇದಾಗತ್ತೆ ಮಾಡ್ಬೋದು. ಏನು ಮಾಡ್ತಾ ಇದ್ದೀರಾ ಸೈಡ್ಸು? ಎಗ್ ಬುರ್ಜಿ ಗಾಯ್ಸ್. ಎಂತ ಗೊತ್ತುಂಟಾ? ಎಗ್ಗೆ ಈರುಳ್ಳಿ ಹಾಕಿ ಪರ 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 ಅಂತ ತಿರ್ಸಿದ್ರೆ ಎಗ್ ಬುರ್ಜಿ ರೆಡಿ ಆಗೋದು. ಓ ಆಯ್ತು. ಇದಕ್ಕೊಂದು ಜೊತೆಗೆ ಮುಟ್ಟೆ ಇದ್ರೆ ಚೆನ್ನಾಗಿರೋದು. ನಾವು ಕುಂದಾಪುರ ಭಾಷೆ ಕಲಿಯೋದು ಸರಿ ಉಂಟಾ ಅಂತ ನೋಡಿರ್ತಾರೆ, ಅಲ್ಲಿಂದನೇ ಎಸಿತಾ ಇರ್ತಾರೆ ಸ್ಕ್ರೀನ್ ಬಗ್ಗೆ. ಬೇಕಾಗುತ್ತಲ್ಲ, ನಿಮಗೆ ಉಪಯೋಗ ಆಗ್ತದೆ. ಏನೇನು ಮತ್ತೆ ಬುರ್ಜಿ ಒಂದೇನಾ? ಬುರ್ಜಿ ಒಂದೇ ಉಂಟು ಮರೆ. ನಿಮ್ಗೆ ಎಂತ ಇನ್ನೇನ ಚಿಕನ್ ಕಬಾಬು, ಚಿಕನ್ ಅಲ್ಲೇ ಮೇನ್ ಕೋರ್ಸ್ ಅಂತ ಹೇಳ್ಬೇಕಲ್ಲ. ಕ್ಯಾಮ್ರಾ ನೋಡಿ ಮಾತಾಡಿ. ನೀವು ಕ್ಯಾಮ್ರಾ ನೋಡಿ ಹಿಡಿತಿದ್ರೆ ಮುಖಕ್ಕೆ ಹಿಡಿತಿದ್ರೆ ಗೊತ್ತಿಲ್ಲ. ನೋಡಿ ವಯಸ್ಸು ಹೊಟ್ಟೆ ಜಾಸ್ತಿ. ಶಿವಕುಮಾರ್ಗೆ ಕ್ಯಾಮ್ರಾ ಕೊಟ್ರೆ ಹ್ಯಾಂಡಲ್ ಮಾಡಕ್ಕೆ ಹಿಂಗ್ ಇಟ್ಕೊಂಡು ಹಿಂಗ್ ಮಾತಾಡ್ತಿರ್ತಾರೆ. ಕ್ಯಾಮ್ರಾಗೆ ಕ್ಯಾಮ್ರಾ ಏನಾರ ಬರ್ಲಿ. ನಾನು ಫಸ್ಟ್ ನನ್ನ ಕಣ್ಣಿಂದ ನೋಡ್ತಾ ಇರ್ತೀನಿ, ಕ್ಯಾಮ್ರಾ ಕಣ್ಣಿಗೆ ತೋರ್ಸ ಬದಲು ಬುರ್ಜಿ ಮಾಡಕ್ ಬಿಡೋ. ಆಮೇಲೆ ಚೆನ್ನಾಗಿಲ್ಲ ಅಂತ ಬಿಡು. ಇದೆಲ್ಲೋ ಮೇನ್ ಐಟಮ್ ಇದು. ಮೊಸರು ಒಗ್ಗರಣೆ ಅದು ಮಾಡಿದ್ದೇನೆ. ಈರುಳ್ಳಿ ನಾನೇ ಕುಯ್ಕೊಟ್ಟೆ, ಮೊಸರು ನಾನೇ ತಂದ್ಕೊಟ್ಟೆ. ಆಮೇಲೆ ಇದೊಂದು ಕಲ್ಯಾಣ ಅಂಗಡಿ ಅಂತ ದೊಡ್ಡದು ಅಂತ ಅಂದ್ವಿ. ಬೆಳಗ್ಗೆ ಚಾಮುಂಡಿ ಬೆಟ್ಟದಿಂದ ಬರ್ಬೇಕಾರೆ ಅದೆಲ್ಲ ಅರ್ಧ ಭಾಗ ಖಾಲಿ ಮಾಡಿದ್ವಿ. ಇನ್ನೇನು ಮಗ ಸಮಾಚಾರ? ಅಷ್ಟೇ. ಈಗ ಇದು ರೆಡಿ ಆಗುತ್ತೆ, ಊಟ ಮಾಡೋದಷ್ಟೇ. ಶಿವಕುಮಾರ್ ಊಟ ಮಾಡೋದಷ್ಟೇ. ಎಲ್ಲಿ ಇನ್ನೊಬ್ಬ? ಓ, ಅವರು ಫ್ಯಾಮಿಲಿ ಶಾಪಿಂಗ್ ಹೋಗುದುಂಟು ಮಾರೆ. ಹೌದೇ? ನೀನ್ ಕರ್ಲಿಲ್ವೇ? ಇಲ್ಲಿ ಮನೇಲಿ ಒಬ್ರು ಕೆಲಸಕ್ಕೆ ಬಂದಿದ್ದಾರೆ ನೋಡು. ಹಾ, ಕೆಲಸ ಮೇಲೆ ಕೆಲಸ ಮೌ ಇದು ಮುಗಿತಮ್ಮ? ಇನ್ನು ಎಷ್ಟೈತಿ ಟೈಮು? 3:30. ಬೆಳಗ್ಗೆ 11:00 ಎದ್ದಿರೋದು. 3:30 ಆದ್ರೆ ಇನ್ನು ಕೆಲಸ ಮಾಡ್ತಾರೆ ಪಾಪ. ಸ್ವಲ್ಪ ಬೋನಸ್ ಕೊಡ್ರೆ ಇವತ್ತು. ಸಂಜೆ ಫುಲ್ ಬೋನಸ್. ಇವತ್ತು ಮ್ಯಾಚ್ ಬೇರೆ ಇದೆ ಗಾಯ್ಸ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್. ಫೈನಲ್ ಮ್ಯಾಚ್ ಎಕ್ಸೈಟ್ ಆಗಿದ್ದೀವಿ. ಗೆಲ್ಲಿಸ್ಬಿಡ್ತೀವಿ ಇವತ್ತು. ಕಪ್ಪು ಮನೆಗೆ ತರೋದೆ. ಟಡಾ. ಓಯ್, ನೀ ಯಾಕೋ ಮನೆಗೆ ಆಚೆ ಹಾಕೊಳ್ಳ ನಿನ್ನ? ನೋಡು ಮಗ, ಕೆಲಸಕ್ಕೆ ಸೇರ್ಸ್ಬಿಡೋಳೆ. ಕೆಲ್ಸಕ್ಕೆ ಸೇರ್ಸ್ಕೊಬಿಡೋಳೆ. ಯಾರು? ಅಲ್ಲೇ ನಮ್ಮ ಏ ಹುಡುಗಿ. ಮಾಲಿಕ್ ಅವಳು. ಮಾಲೀಕ್. ಅವಳು ಮಾಲೀಕ್, ನಾನು ಮಾಲಿ ಅವಳು. ನೀನು ಮಾಲಿ. ನೀನೀಗ ಏನು ನಡೀತಿದ್ದಿ? ಯಾಕೆ ಹಿಂಗೆ? ಊಟಗಳಲ್ಲಿ ಮಾರಿ ಹಬ್ಬದ ಪ್ರಯುಕ್ತ ನಾವು ನಮ್ಮ ಮನೇನ ಕ್ಲೀನ್ ಮಾಡ್ತಾ ಇದ್ದೀವಿ. ಊಟಗಳಲ್ಲಿ ಮಾರಿ ಹಬ್ಬ ಇರೋದಕ್ಕೆ ಮಾರಿ ಹಬ್ಬಕ್ಕೆ ಇರಲ್ಲ ನೀವು. ಹಿಂಗೆಲ್ಲ ಆಡಿ ಅಂದರೆ ಆಡ್ತೀರಾ. ಏನೇನೋ ಮಾಡ್ತಾರೆ ಗೈಸ್. ನಾನೀಗ ಮನೆಗೆ ಹೋಗ್ತೀನಿ. ಇದ್ರೇನೋ ನಂಗೊಂದು ಕೆಲಸ ಹೇಳ್ತಾಳೆ, ನಾನು ಅದಕ್ಕೆ ಈಗ ಮನೆಗೆ ಹೋಗ್ಬಾ ಅಂತಿದ್ದೀನಿ. ಗೈಸ್, ಬ್ಯಾಡ್ಮಿಂಟನ್ಗೆ ಹೋಗಿದ್ವಿ. ಮನೇಲಿ ಎಲ್ಲ ಕೆಲಸ ಮಾಡಿ ಮನೇನ ಪಾಡ ಅಂತ ಹೊಳಿಯೋ ಥರ ಮಾಡಿಬಿಟ್ಟು ಬ್ಯಾಡ್ಮಿಂಟನ್ಗೆ ಹೋಗಿದ್ದು. ಇವ್ ನೋಡಿ ಎಲ್ಲೋಗಿದ್ದ? ನಾನೆಲ್ಲೋ ಹೋಗಿದ್ದೆ. ಮಾಯಾ ಮನುಷ್ಯ ಆಗಿದ್ದ. ಏನೋ ಕೆಲಸದ ಮೇಲೆ ಹೋಗಿದ್ದ ಗೈಸ್. ಬೆಳಗ್ಗೆಯಿಂದ ಬೆಟ್ಟಕ್ಕಿಂತ ಬಂದಮೇಲೆ ಹೋದ. ಆಮೇಲೆ ಬೀಗ ಬಂದಿದ್ದು, ಸಿಕ್ಕೇ ಇಲ್ಲ. ಮನೆ ನೋಡಿ ಗೈಸ್, ನಮ್ಮದು ಹೊಸ ಮನೆ. ಅಯ್ಯೋ ಕರ್ಟನ್ಗೆ ಮ್ಯಾಚ್ ಆಯ್ತೈತೆ ಮದು. ಅವತ್ತು ಸೋಫಾ ಕವರ್ ತೊಗೊಂಡ್ವಿ ಅಂತ ಹೇಳಿದ್ವಲ್ಲ, ಇದೆ ಗೈಸ್. ಫೈನಲಿ ಹಾಕಿದ್ದೀವಿ. ಸೋಫಾ ಎಲ್ಲ ಫುಲ್ ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಫುಲ್ ನೀಟಾಗಿ ಸಿಕ್ಕಾಬಟ್ಟೆ ಕಸ ಇತ್ತು ಒಳಗಡೆ ಎಲ್ಲ ತೂತೂದಲ್ಲಿ ಸೇರ್ಕೊಂಡಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಮನೇನ ಪಳ ಅಂತ. ಈ ಟೇಬಲ್ ಕವರು ಹೊಸದು. ಹೆಂಗೆ ಚೋರ್ಯ? ಅದೆಲ್ಲ ಸಿಗ್ತಾರಲ್ಲ ಗುರು. ಇನ್ನು ಸಿಗಲ್ವಲ್ಲ ಅಂದ್ಬಿಟ್ಟು ತಗೊಂಡಿದ್ದೀವಿ. ಓಕೆ ಸೂಟ್ ಆಗ್ತಿದೆ. ಗೈಸ್, ಇವತ್ತು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ನೋಡ್ತಾ ಇದ್ದೀವಿ. ಹೋಪ್ ಇಂಡಿಯಾ ವಿನ್ ಆಗುತ್ತೆ. ಸಖತ್ತಾಗಿ ಬಾರಿಸ್ತವ್ರೆ. ಸೊ ನಾವು ಮ್ಯಾಚ್ ನೋಡ್ತಾ ಇಂಡಿಯಾಗೆ ಚೇರ್ ಮಾಡ್ತಾ ಇರ್ತೀವಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್.